ಈಗ ಸರ್ ಇದು ಒಂದು ಮಾತು ಹೇಳ್ಬೇಕು, ನಂಗೆ ಇವಾಗ ಜ್ಞಾಪಕ ಬಂತು. ಇದು ಸ್ಟ್ರೋಕ್ ಕ್ರಿಯೇಟ್ ಮಾಡಿದ್ಮೇಲೆ ನಂಗೆ ಸ್ವಲ್ಪ ಖುಷಿ ಆಯ್ತು. ನಾನು ಅವಾಗಲೇ ಹೇಳ್ದಂಗೆ ನಾನು 2006 ಅಲ್ಲಿ ಫೋಟೋಗ್ರಫಿ ಬಂದಿದ್ದು, ಫೋಟೋ ತೆಗಿತಾ ಇದ್ದಿದ್ದು. 2009 ಅಲ್ಲಿ ಫೋಟೋಗ್ರಫಿ ಕಲಿಬೇಕು ಅಂತ ತುಂಬಾ ಕಷ್ಟಪಟ್ಟೆ. ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಬೇಸಿಕ್ ಮಾತ್ರ ಹೇಳ್ಕೊಡ್ತಾ ಇದ್ರು. ಅವಾಗೆಲ್ಲ DTP ಎಲ್ಲ ಕಲಿಯಕ್ ಹೋಗಿದ್ರು. ಅವ್ರಿಗೂ ಸಹ ಈ ತರ ಎಲ್ಲ ಪ್ರೊಫೆಷನಲಿ ಗೊತ್ತಿಲ್ಲ, ಬರೀ ಆಪ್ಷನ್ ಮಾತ್ರ ಹೇಳ್ಕೊಡ್ತಾರೆ ಅಷ್ಟೇ. ಪ್ರೊಫೆಷನಲ್ ಆಗಿ ಯೂಸ್ ಮಾಡೋದು ಇವನ್ ಏನೋ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಇರ್ತಾರಲ್ಲ, ಅವ್ರಿಗೂ ಸಹ ಗೊತ್ತಿರಲ್ಲ. ನಾನು ಕಲಿಬೇಕು ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಸ್ಟುಡಿಯೋಗಳಲ್ಲಿ ಅವಾಗ ಕೇಳ್ತಾ ಇದ್ರೆ, ಇಲ್ಲ ಇದು ನನಗೂ ಗೊತ್ತಿಲ್ಲ, ಇದನ್ನ ನಾವು ಆಕ್ಷನ್ ಮಾಡಿ ಇಟ್ಕೊಂಡಿದೀವಿ. ಎಷ್ಟು ಕಷ್ಟ ಅಂತಂದ್ರೆ, ನಾವು ಕಾಂಪಿಟೇಷನ್ ಬಿಸ್ನೆಸ್ ಮಾಡ್ಬೇಕು, ಕಲಿಯಾಗ ಆಗ್ತಾ ಇಲ್ಲ. ಒಂದೊಂದಕ್ಕೂ ಸ್ಟ್ರೋಕ್ ಕೊಡ್ಕೊಂಡು ಹಿಂಗೆಲ್ಲ ಬಲ್ಕಾಗಿ ಮಾಡೋದು ಗೊತ್ತಿಲ್ಲ. ಫಸ್ಟ್ ಕರಿಷ್ಮಾ ಆಲ್ಬಮ್ ಮಾಡ್ಬೇಕಾದ್ರೆ ನಾನ್ ಮಾಡಿದ್ದೆ ಅವಾಗ 2009 ಅಲ್ಲಿ. ಒಂದು ಕರಿಷ್ಮಾ ಆಲ್ಬಮ್ ಮಾಡಕ್ 15 ದಿನ ಟೈಮ್ ಆಗಿತ್ತು. ಅಂದ್ರೆ ಎಲ್ಲ ಮ್ಯಾನುವಲ್ ಗೊತ್ತಿಲ್ಲ, ಶಾರ್ಟ್ ಕಟ್ ಕೀಸ್ಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತುಂಬಾ ಕಷ್ಟ, ಯಾರು ಹೇಳ್ಕೊಡ್ತಿರ್ಲಿಲ್ಲ. ಇವಾಗ ಅಮೌಂಟ್ ನಾವು ಪೇ ಮಾಡಿದ್ರು ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಫೆಷನ್ ಅಲ್ಲಿ ಫ್ರೀಯಾಗಿ ಕೆಲಸ ಮಾಡ್ತೀನಿ ಸ್ಟುಡಿಯೋದಲ್ಲಿ ಅಂತಂದ್ರೂ ಹೇಳ್ಕೊಡಲ್ಲ. ಕಲಿಯುವಂತವ್ರಿಗೆ ಇದೊಂದು ಶಾಪ ಬಂದ್ಬಿಟ್ಟಿದೆ. ಅದೇನು ಕಲ್ತು ಬಿಟ್ರೆ ಎಲ್ಲಿ ಇವರು ಇಂಡಸ್ಟ್ರಿನ ರೂಲ್ ಮಾಡ್ಬಿಡ್ತಾರೋ ಅಥವಾ ನನ್ನ ಹೊಟ್ಟೆ ಪಾಡ್ ನೀವು ತಿನ್ಬಿಡ್ತಾರೋ ಅನ್ನೋ ಮನೋಭಾವನೆಯಲ್ಲಿ ಇದ್ದಾರೆ. ಅದರಿಂದ ಹೊರಗೆ ಬರಬೇಕು, ತಪ್ಪೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವರು ಹಾಗೆ ಇರ್ತಾರೆ, ಕೆರೆಯಲ್ಲೇ ಇರ್ತಾರೆ, ಬಾವಿಲೇ ಇರ್ತಾರೆ, ಬಾವಿ ಕಪ್ಪೆ ಹಾಗೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ಕಲಿಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟೆ, ಕಲಿಬೇಕು ಅಂತ ಆಸಕ್ತಿ ಪಟ್ಟ ಮೇಲೆ ಮುಗಿದೋಯ್ತು. ನಾನು ಎಲ್ಲೇ ಹೋದ್ರು, ನಾನು ಎಲ್ಲೇ ಯಾವುದೋ ಒಂದು ಸೋರ್ಸ್ನ ಇಟ್ಕೊಂಡು ಕಲಿತೀನಿ. ಸೊ ಹಾಗಾಗಿ ಒಂದು ರಿಕ್ವೆಸ್ಟು ಇದ್ರ ಮೂಲಕ, ಒಂದು ವೇಳೆ ಈ ವಿಡಿಯೋ ಏನಾದರೂ ಯಾರಾದರೂ ನಾಳೆ ಸರ್ ನಾನು ಪೋಸ್ಟ್ ಮಾಡಿದ್ರೆ ನೋಡಿದ್ರೆ, ಒಂದು ರಿಕ್ವೆಸ್ಟು ಏನು ಅಂತ ಹೇಳಿದ್ರೆ, ಕಲಿಯೋ ಆಸಕ್ತಿ ಇರೋರಿಗೆ ಹೇಳ್ಕೊಟ್ಬಿಡಿ. ಯಾಕಂದರೆ ಅವ್ರು ಹೆಂಗಾರು ಸರಿ ಕಲಿತಾರೆ. ಕರೆಕ್ಟಾ ಮೋಹನ್ ಸರ್? ಅವ್ರಿಗೆ ಯಾವುದೋ ಒಂದು ಸೋರ್ಸ್ ಸಿಗುತ್ತೆ, ಕಲಿತಾರೆ. ಅದಕ್ಕೆ ಸಾಕ್ಷಿನೇ ನಾನು ಇಲ್ಲಿ ಎದುರುಗಡೆ ಕೂತಿದ್ದೀನಿ. ಸೊ ಹಾಗಾಗಿ ನಾನು ಕಲಿಯುವಾಗ ನನಗೂ ಯಾರು ರೆಡ್ ಕಾರ್ಪೆಟ್ ಇಟ್ಟು ಏನು ವೆಲ್ಕಮ್ ಮಾಡಲಿಲ್ಲ. ಬಟ್ ಫಾರ್ಚುನೇಟ್ಲಿ ನನಗೆ ಕೆಲವರು ಸಿಕ್ಕಿದ್ರು. ತುಂಬ ನೆನೆಸ್ಕೊಳ್ಬೇಕು, ಅವರು ಸ್ಟುಡಿಯೋದವರೇ, ಇವತ್ತಿಗೂ ಪರಿಚಯ ಇದ್ದಾರೆ. ಅವರು ನನಗೆ ಒಂದು ಹೆಲ್ಪ್ ಆಯಿತು, ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟರು ನನಗೆ ಕಲಿಯೋದಕ್ಕೆ. ಇಂಟರ್ನೆಟ್ಟಿಂದ ನಾನು ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡಿ ಕಲಿಯೋದಕ್ಕೆ ಒಂದು ಹೆಲ್ಪ್ ಆಯಿತು. ಸಣ್ಣ ಪುಟ್ಟದೆಲ್ಲ ಹೇಳ್ಕೊಟ್ರು, ಒಳ್ಳೆ ಮನಸ್ಸಿಂದ ಹೇಳ್ಕೊಟ್ರು. ಅದೇ ಥರ ಇನ್ನೊಬ್ಬ ಹುಡುಗ ತಿಲಕ್ ಅಂತೇಳಿ, ಅವರು ನನಗೆ ಹೆಲ್ಪ್ ಮಾಡಿದ್ರು. ದೀಸ್ ಪೀಪಲ್ ಆರ್ ಓನ್ಲಿ 2 people ಔಟ್ ಆಫ್ ಸೋ ಮೆನಿ ಸ್ಟುಡಿಯೋಸ್, ಮೆಜಾರಿಟಿ. ಸೊ ಇದ್ರಲ್ಲಿ ನಾವು ಹೇಳ್ಕೊಟ್ಟಿದ್ದು. ಮಿಕ್ಕಿದವರಲ್ಲಿ ನೀವು ಹೇಳ್ದಂಗೆ ನೀವೇನು ಫೇಸ್ ಮಾಡಿದ್ರಿ, ಸೇಮ್ ಫೇಸ್ ಮಾಡಿದ್ದೀನಿ. ಅವಮಾನಗಳನ್ನು ಫೇಸ್ ಮಾಡಿದ್ದೀನಿ. ಬಂದಿದ್ದೀನಿ, PhD ಕದ್ಬಿಡಕ್ಕೆ ಬಂದಿದ್ದಾನೆ ಅಂತಲೂ ಹೇಳಿದ್ದಾರೆ. PhD ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈಗ. ಓಕೆ, ಸೊ PhD ಕದಿಯೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಒಂದೊಂದು ಫೇಸಸ್ ಲೈಫಲ್ಲಿ. ಆ ಫೇಸಸ್ಗಳನ್ನು ನಾವು ಯಾಕೆ ಫೇಸ್ ಮಾಡ್ತೀವಿ ಅಂದರೆ, ಇವಾಗ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು, ಅದಕ್ಕೋಸ್ಕರ ಫೇಸ್ ಮಾಡಿರ್ತೀವಿ. ನಿಮಗೂ ಅದೊಂದು ಟೈಮ್ ಎಲ್ಲ ಪೀರಿಯಡ್ಸ್ ನೋಡಿರ್ತೀರ. ಸೊ ಇದ್ರ ಮೂಲಕ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಕಲಿಯೋ ಆಸಕ್ತಿ ಇರೋರಿಗೆ ನಿಮ್ಮ ಸಮಯ ಕೊಡಲಿಲ್ಲ ಅನ್ನೋ ಪರವಾಗಿಲ್ಲ, ಹೋಗಲಿ, ನಿಮ್ಮ ಸಮಯಕ್ಕೆ ಒಂದು ಬೆಲೆ ಏನಾದರೂ ಫಿಕ್ಸ್ ಮಾಡಿ ಅವ್ರಿಗೆ ಹೇಳ್ಕೊಡಿ. ಇಲ್ಲ ಅಂತ ಹೇಳಿದ್ರೆ ಅವರು ಎಲ್ಲರೂ ಹೋಗಿ ಕಲ್ತ್ಕೊಳ್ತಾರೆ. ನೀವು ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ಬೇಜಾರಾಗಿ ಕೂತ್ಕೊಂಡಿರುತ್ತೆ ಅಂತ ಹೇಳ್ತಾ, ಸೊ ಎಲ್ಲರೂ ಇಂಡಸ್ಟ್ರಿಯಲ್ಲಿ ಇರೋರು, ಡಿಸೈನರ್ಸ್ ಯಾರಾದ್ರು ಕಲಿಬೇಕು ಅಂತ ಆಸಕ್ತಿ ಇದ್ದರೆ ದಯಮಾಡಿ ನಮ್ಮದೊಂದು ಪ್ಲ್ಯಾಟ್ಫಾರ್ಮ್ ಇದೆ, ಬನ್ನಿ ಜಾಯ್ನ್ ಆಗಿ. ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ಲ, ಏನು ಮೋಹನ್ ಸರ್, ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ಲ. ಹಾಗಾಗಿ ನಮ್ದೊಂದು ಫೀಸ್ ಇಟ್ಕೊಳ್ತೀವಿ. ಆ್ಯಂಡ್ ನನ್ನ ಫೀಸು ನೀವು ಕಲ್ತಾದ್ಮೇಲೆ ಒಂದು ಆರ್ಡ್ರಲ್ಲಿ ಅಥವಾ 2 ಆರ್ಡ್ರಲ್ಲಿ ಕಾಸನ್ನ ದುಡ್ಡು ಬಿಡ್ತೀರಾ. ಕರೆಕ್ಟಾ? ನೀವು ಖಂಡಿತ ಸರ್. ಸೊ ಹಾಗಾಗಿ ಕಲಿಯೋ ಆಸಕ್ತಿ ಇರೋರಿಗೆ ಇಲ್ಲಿದೆ ಪ್ಲ್ಯಾಟ್ಫಾರ್ಮು, ಯು ಕ್ಯಾನ್ ವೆಲ್ಕಮ್.